fall at an angle of 135 degree, then the inclination in radians is. ಇದು DCT 2023 ಲಿ ಟ್ರಿಗ್ನೋಮೆಟ್ರಿ ಕೇಳಿರೋ ಕ್ವಶನ್. ಓಕೆ, 4 ಆಪ್ಷನ್ಸ್ ಇದೆ, ಸೊ ಫೈಂಡ್ ಔಟ್ ಮಾಡಿ. ಸೊ ಅವ್ರು ಡೈರೆಕ್ಟ್ ಆಗಿ ಡಿಗ್ರಿ ಕೊಟ್ಟಿದ್ದಾರೆ, ರೇಡಿಯನ್ಸ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ, ಅಷ್ಟೇ ಸಿಂಪಲ್. ಸೊ ಇಲ್ಲಿ ನಾವು ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೊಳ್ಳಿ, ಗಿವನ್. ಸೊ ಟೀಟಾ ಕೊಟ್ಟಿದ್ದಾರೆ, ಸೊ ಅದನ್ನು ನಾವು ಇಲ್ಲಿ ಫೈಂಡ್ ಔಟ್ ಬೇಕು ರೇಡಿಯನ್ಸ್ಗೆ. ಸೊ ಇಲ್ಲಿ ಅವ್ರು ಏನು ಹೇಳ್ತಾರೆ, ಸೊ ಡಿಗ್ರಿ ಟು ರೇಡಿಯನ್ಸ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಕೊಟ್ಟಿರುವಂತಹ 135ನ ಬರ್ಕೊಳ್ಳಿ. ಅದ್ರ ಜೊತೆ ನಾವು ರೇಡಿಯನ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಬೈ ಪೈ ಬೈ 180 ಮಾಡ್ಕೋಬೇಕು. ಓಕೆ, ಪೈ ಬೈ 180. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ, ಇಲ್ಲಿ ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿ 135 ಇದೆ, ಇಲ್ಲಿ 180 ಇದೆ. ಓಕೆ, ನೀವು 5 ಇಂದ ಮಾಡ್ತೀರಾ, ಸೊ 5 ನೋಡ್ಕೊಳ್ಳಿ. 5 2s 10 ಆಗುತ್ತೆ, 5 7 10. ನೆಕ್ಸ್ಟ್ 5 7 35. ನೆಕ್ಸ್ಟ್ ಅದೇ ರೀತಿ 5 3 15. ಓಕೆ, 5 3 15, 5 6 30. ಇಷ್ಟು ಕ್ಲಿಯರ್. ನೆಕ್ಸ್ಟ್ ನೋಡ್ಕೊಳ್ಳಿ, 9 ಇಂದ ಹೋಗುತ್ತಾ ನೋಡಿ, 9 9 3 27. ಕ್ಲಿಯರ್. ನೆಕ್ಸ್ಟ್ 9 4 36. ಎಷ್ಟು ಕ್ಲಿಯರ್. ಸಿಂಪ್ಲಿಫೈ. ಇನ್ನೇನು ಉಳಿತು, 3 ಇಂಟು ಪೈ ಡಿವೈಡೆಡ್ ಬೈ ಇಲ್ಲೇನು ಉಳಿದಿದೆ 4. ಇದು ರೇಡಿಯನ್ಸ್ 3 ಪೈ ಬೈ, ಅಂದರೆ 135 ಡಿಗ್ರಿ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಬಂದಂಥ ರೇಡಿಯನ್ಸ್ ಏನು, 3 ಪೈ ಡಿವೈಡೆಡ್ ಬೈ 4. ಇದು ಆನ್ಸರ್. ನೋಡ್ಕೊಳ್ಳಿ, ಆಪ್ಷನ್ ಯಾವುದಿದೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು 1 ಮಾರ್ಕ್ಸ್ ಕ್ವಶನ್, DCT 2023 ಕೇಳಿರೋ ಕ್ವಶನ್. ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ ಸೈನ್ 60 ಕಾಸ್ 30 ಮೈನಸ್ ಕಾಸ್ 60 ಸೈನ್ 30 ಈಸ್. ಇದು DCT 2023 ಕೇಳಿರೋ ಕ್ವಶನ್. 4 ಆಪ್ಷನ್ಸ್ ಇದೆ, ಕರೆಕ್ಟ್ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೋಡಿ, ಇಲ್ಲಿ ನಾವು ಏನು ಮಾಡಬೇಕು, ನಮಗೆ ಇದನ್ನ ಏನು ಕೊಟ್ಟಿದೆ ಅದನ್ನು ಫಸ್ಟ್ ಬರ್ಕೊಳ್ಳಿ. ಬರ್ಕೊಂಡಾಯ್ತಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 60ನ ನಾವು ಏನಂತ ತಗೊಳ್ಳೋಣ, ಎ ಅಂತ ತಗೊಳ್ಬೇಕು. ಈ 60 ಇದೆಯಲ್ಲ, ಇದನ್ನ ಎ. ಓಕೆ, ಇದನ್ನ ನಾವು ಬಿ ಅಂತ ತಗೊಳ್ಳಿ. ಇದನ್ನ ಅಷ್ಟೇ, 60ನ ಎ ಅಂತ ತಗೊಳ್ಳಿ. ಸೊ ಇದನ್ನ ಬಿ ಅಂತ ತಗೊಳ್ಳಿ. ಹಾಗೇನಾಯ್ತು ನೋಡಿ, ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಈ ರೀತಿ ಅಂತಂದರೆ ಫಾರ್ಮುಲಾ ಇದೆ ನಮಗೆ, ಸೈನ್ ಎ ಇಂಟು ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಂದರೆ ಏನು, ದಟ್ ಈಸ್ ಸೈನ್ ಎ ಮೈನಸ್ ಬಿ. ಓಕೆ, ಸೈನ್ ಎ ಮೈನಸ್ ಬಿ ಅಂದರೆ ಸೈನ್ ಇಲ್ಲಿ ನಾವು ಬರ್ಕೊಳ್ಳೆ. ಓಕೆ, ಸೈನ್ ಎ ಅಂತಂದ್ರೆ ಏನು ತೊಗೊಂಡಿದ್ದೀವಿ, 60 ತಾನೆ, ಅದ್ರ ಮೇಲೆ ಬಿ ಅಂತಂದ್ರೆ ಏನು, 30. ಓಕೆ, ಇಲ್ಲಿ ಎ ಮೈನಸ್ ಬಿ ಅಂದರೆ 60 ಮೈನಸ್ 30. ಕ್ಲಿಯರ್. ಈಗ 60 ಮೈನಸ್ 30 ಅಂದರೆ ಎಷ್ಟಾಗುತ್ತೆ, ಸೈನ್ 60 30 ಕಡೆ ಎಷ್ಟಾಗುತ್ತೆ, 30. ಸೊ ಸೈನ್ 30 ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಎಷ್ಟು, 1/2. ನೋಡಿ ಆನ್ಸರ್ ಎಷ್ಟು ಸಿಂಪಲ್ ಆಗಿದೆ. ಸೊ ಆಪ್ಷನ್ ಯಾವುದು ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. ಈ ಕ್ವಶನ್ DCT 2023 ಕೇಳಿರೋ ಕ್ವಶನ್. 1 ಮಾರ್ಕ್. ಸಿಂಪಲ್, ವಿತಿನ್ 1 ಮಿನಿಟಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಇವೆಲ್ಲ ಸಾಲ್ವ್ ಮಾಡಬೇಕಾದ್ರೆ ನೀವು ಫಾರ್ಮುಲಾ ಪಕ್ಕ ಪ್ರಾಕ್ಟೀಸ್ ಮಾಡಿರಬೇಕು. ವಿತೌಟ್ ಫಾರ್ಮುಲಾ ವಿ ಕಾಂಟ್ ಸಾಲ್ವ್ ಎನಿ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕ್ವಶನ್, ದಿಸ್ ಕ್ವಶನ್ ಇಸ್ ರಿಲೇಟೆಡ್ ಟು ಟ್ರಿಗ್ನಾಮೆಟ್ರಿ. ಓಕೆ, ನೋಡಿ, ದ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ ಸೈನ್ 3a ಪ್ಲಸ್ ಸೈನ್ ಎ ಡಿವೈಡ್ ಬೈ ಸೈನ್ 3a ಮೈನಸ್ ಸೈನ್ ಎ. ಈ ಕ್ವಶನ್ DCT 2023 ಕೇಳಿರೋ ಕ್ವಶನ್ಸ್. 4 ಆಪ್ಷನ್ಸ್ ಇದೆ, ಸೊ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನೋಡಿ, ಫಸ್ಟ್ ಏನು ಮಾಡೋಣ, ಸಿಂಪ್ಲಿಫೈ ಮಾಡಬೇಕಿದು. ಓಕೆ, ಇಲ್ಲಿ ಸಿಂಪ್ಲಿಫೈ ಮಾಡಬೇಕು. ಸೊ ಫಾರ್ಮುಲಾ ಬೇಸ್ ಈ ಕ್ವಶನ್ಸ್ ಇದು. ಫಸ್ಟ್ ನೋಡಿ, ಇಲ್ಲಿ ಏನಿದೆ, ಫಸ್ಟ್ ಕ್ವಶನ್ ಕೊಟ್ಟಿರೋದನ್ನ ಹಂಗೆ ಬರ್ಕೊಳ್ಳಿ. ಬರ್ಕೊಂಡು ಆಯ್ತಲ್ಲ. ಸೊ ಇಲ್ಲಿ ನ್ಯೂಮರೇಟರ್ಲಿ ನಾವು 3a ಏನಂತ ತಗೊಳ್ಳೋಣ, ಸಿ ಅಂತ ತಗೊಳ್ಳಿ. ಇದು ಬರೀ ಎನ ನಾವೇನು ಡಿ ಅಂತ ತಗೊಳ್ಳಿ. ಅದೇ ರೀತಿ ಕೆಳಗೂ ಅಷ್ಟೇ, ಡಿನಾಮಿನೇಟರ್ ಈ 3a ಸಿ ಅಂತ ತಗೊಳ್ಳಿ. ಇದನ್ನ ಅಷ್ಟೇ ಏನಂತ ತಗೊಳ್ಳೋಣ, ಡಿ ಅಂತ ತಗೊಳ್ಳಿ. ಕ್ಲಿಯರ್. ಎಷ್ಟು ಕ್ಲಿಯರ್, ಅರ್ಥ ಆಯ್ತಲ್ಲ. ಸೊ ಈಗ ನಾವೇನು ಮಾಡ್ತೀವಿ, ಈಗ ನೋಡಿ ಸೈನ್ 3 ನೋಡಿ, ಸೈನ್ ಸಿ ಪ್ಲಸ್ ಸೈನ್ ಡಿ ಆಯಿತು. ಓಕೆ, ಅದೇ ರೀತಿ ಇಲ್ಲೂ ಅಷ್ಟೇ, ಸೈನ್ ಸಿ ಮೈನಸ್ ಸೈನ್ ಡಿ. ಸೊ ಇವೆರಡು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಅದೇ ಆನ್ಸರ್. ಓಕೆ, ಸೊ ಅದನ್ನ ಇಲ್ಲಿ ನೀಟಾಗಿ ಬರ್ಕೊಳ್ಳೋಣ. ಈಗ ನೋಡಿ, ಸೈನ್ ಸಿ ಪ್ಲಸ್ ಸೈನ್ ಡಿ ಫಾರ್ಮುಲಾ ಏನು, 2 sin c plus d divided by into cos c minus by t. ನಾವು ಸಿ ನ ಏನಂತ ತಗೊಂಡಿದ್ವಿ, 3a ಅಂತ ತಗೊಂಡಿದ್ವಿ, ಅದನ್ನ ಇಲ್ಲಿ ಬರೀತಾ ಇದೀವಿ. ಕ್ಲಿಯರ್. ಮತ್ತೆ ಎ ನ ನಾವು ಡಿ ನ ಏನಂತ ತಗೊಂಡಿದ್ವಿ, ಎ ನ ಡಿ ಅಂತ ತಗೊಂಡಿದ್ವಿ. ಸೊ ಇದನ್ನ ಡೈರೆಕ್ಟ್ ಆಗಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಂಪ್ಲಿಫೈ ಮಾಡಿ ಅಷ್ಟೇ. ಓಕೆ, ನೋಡಿ, 2 sin c ಪ್ಲಸ್ ಅಂದ್ರೆ ಸಿ ಅಂದ್ರೆ 3a, ಡಿ ಅಂದ್ರೆ ಓಕೆ, ಡಿ ಅಂದ್ರೆ ಎ. ಓಕೆ, ಇಷ್ಟು ಕ್ಲಿಯರ್. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಫಾರ್ಮುಲಾಗೆ. ಓಕೆ,
ಹಂಗಾರೆ ಏನಾಗುತ್ತೆ 3a ಪ್ಲಸ್ a ಡಿವೈಡೆಡ್ ಬೈ 2 ಕ್ಲಿಯರ್ ಇಂಟು ಕಾಸ್ 3a ಮೈನಸ್ a ಡಿವೈಡೆಡ್ ಬೈ 2 ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ 3a ಪ್ಲಸ್ a ಅಂದರೆ 4a ಡಿವೈಡ್ ಬೈ 2 ಅದನ್ನ ಇಲ್ಲಿ ಬರೀತಾ ಇದ್ದೀನಿ ಇಂಟು ಕಾಸ್ ಹಾಗೆ ಬರ್ಕೊಳ್ಳಿ 3a ಮೈನಸ್ a ಒಂದು ಮೈನಸ್ ಮಾಡಿದ್ರೆ ಏನಾಗುತ್ತೆ 2a ಆಗುತ್ತೆ ಡಿವೈಡೆಡ್ ಬೈ 2. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ 2 1s 2 2 4 ಇಲ್ಲಿ 2 ಇಲ್ಲಿ 2 ಕ್ಯಾನ್ಸಲ್. ಇನ್ನು ಬಂದಿರೋದೇನೋ ಇನ್ನು ಉಳಿದಿರೋದು a ಓಕೆ 2a ನೆಕ್ಸ್ಟ್ ಇಂಟು ಕಾಸ್ a ಇದು ನ್ಯೂಮಿನೇಟರ್ಗೆ ಬಂದಿದ್ದು. ನೆಕ್ಸ್ಟ್ ಅದೇ ರೀತಿ ಡಿನೋಮಿನೇಟರ್ ಸಹ ಸಿಂಪ್ಲಿಫೈ ಮಾಡಿ ಅಂದರೆ ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮುಲಾ ಗೊತ್ತಿದೆ ಓಕೆ 2 ಕಾಸ್ ಸಿ ಪ್ಲಸ್ ಡಿ ಇಂಟು ಸೈನ್ ಸಿ ಮೈನಸ್ ಡಿ ಅಂದರೆ ಸಿ ಏನಂತ ತೊಗೊಂಡಿದ್ದೀವಿ ಸೊ ಅದನ್ನ ಇಲ್ಲಿ ಬರೀಬೇಕು. ಸಿ ಅಂದರೆ ಏನೋ 3a ಅದನ್ನೇ ಬರೀರಿ. ಡಿ ಅಂದರೆ ಎ ಅಂತ ತಗೊಂಡು ಸೊ ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 2 ಕಾಸ್ ಸಿ ಪ್ಲಸ್ ಡಿ ಅಂದರೆ 3a ಪ್ಲಸ್ a ಡಿವೈಡೆಡ್ ಬೈ 2 ಕ್ಲಿಯರ್ ಓಕೆ ಅರ್ಥ ಆಗ್ತಿದೆಯಲ್ಲ. ಓಕೆ ನೆಕ್ಸ್ಟ್ ಅದೇ ರೀತಿ ಇಲ್ಲಷ್ಟೇ ಸೈನ್ ಸಿ ಮೈನಸ್ ಡಿ ಅಂದರೆ 3a ಮೈನಸ್ a ಡಿವೈಡೆಡ್ ಬೈ 2 ಇಷ್ಟು ಕ್ಲಿಯರ್. ನೆಕ್ಸ್ಟ್ ನೋಡ್ಕೊಳ್ಳಿ 2 ಕಾಸ್ 3a ಪ್ಲಸ್ a ಅಂದರೆ 4a ಡಿವೈಡೆಡ್ ಬೈ 2 ಓಕೆ ಇಂಟು ಸೈನ್ 3a ಮೈನಸ್ a ಅಂದರೆ 2a ಡಿವೈಡ್ ಬೈ 2a ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿ 2 2s 2 2 4 ಇಲ್ಲಿ 2 ಇಲ್ಲಿ 2 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನಾಯಿತು 2 ಹಾಗೆ ಬರ್ಕೊಳ್ಳಿ ನೆಕ್ಸ್ಟ್ ಕಾಸ್ 2a ಇಂಟು ಸೈನ್ a ಇಷ್ಟ ಆಯ್ತಲ್ಲ. ಸೊ ನಮಗೆ ನ್ಯೂಮಿನೇಟರ್ ಮತ್ತು ಡಿನೋಮಿನೇಟರ್ ಎರಡೂ ಸಹ ನಮಗೆ ಸಿಕ್ಕಿದೆ ಓಕೆ. ಅದನ್ನು ನಾವು ಡೈರೆಕ್ಟಾಗಿ ಇಲ್ಲಿ ಏನು ಬಂದಿದೆಯಲ್ಲ ಈ ವ್ಯಾಲ್ಯೂ ನ್ಯೂಮಿನೇಟರ್ಗೆ ಹಾಕಿ ಈ ವ್ಯಾಲ್ಯೂನ ಡಿನೋಮಿನೇಟರ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಓಕೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. ಈಗ ಫಸ್ಟ್ ಇಷ್ಟನ್ನು ಸಿಂಪ್ಲಿಫೈ ಬಂದ ಅನ್ಸರ್ ಅದನ್ನು ಇಲ್ಲಿ ಬರಿತಾ ಇದ್ದೀವಿ ಓಕೆ. ದಟ್ ಈಸ್ 2 ಸೈನ್ 2a ಇಂಟು ಕಾಸ್ a ಇದೆ. ಡಿನೋಮಿನೇಟರ್ ಏನಿದೆ 2 ಕಾಸ್ 2a 2 ಕಾಸ್ 2a ಇಂಟು ಸೈನ್ a ಎಷ್ಟು ಕ್ಲಿಯರ್ ಓಕೆ. 2 ಗೆಟ್ ಕ್ಯಾನ್ಸಲ್ ಮಾಡೋದು. ನೆಕ್ಸ್ಟ್ ಏನಾಯಿತು ನೆಕ್ಸ್ಟ್ ನೋಡ್ಕೊಳ್ಳಿ ಸಪ್ರೇಟಾಗಿ ಬರ್ಕೊಳ್ಳಿ ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೈನ್ 2a ಡಿವೈಡೆಡ್ ಬೈ ಕಾಸ್ 2a ಇಂಟು ನೆಕ್ಸ್ಟ್ ಕಾಸ್ a ಡಿವೈಡ್ ಬೈ ಸೈನ್ a ಕಾಸ್ a ಡಿವೈಡೆಡ್ ಬೈ ಸೈನ್ a ನಮಗೆ ಫಾರ್ಮುಲಾ ಗೊತ್ತಿದೆ ಏನು ಸೈನ್ ಡಿವೈಡ್ ಬೈ ಕಾಸ್ ಅಂದ್ರೆ ಏನು ಟ್ಯಾನ್ ಅಂದರೆ ಟೀಟಾ ಬದಲು 2a ಇದೆ ಅಂದರೆ ಟ್ಯಾನ್ 2a ಕ್ಲಿಯರ್. ಕಾಸ್ a ಡಿವೈಡ್ ಬೈ ಸೈನ್ a ಫಾರ್ಮುಲಾ ಏನು ದಟ್ ಈಸ್ ಕಾಟ್ ಟೀಟಾ ಅಂದರೆ ಕಾಟ್ a ಟೀಟಾ ಬದಲು a ರಿಂದ a ಬರ್ಬೋದು. ಅಂದರೆ ನಮಗೆ ಆನ್ಸರ್ ಏನು ಬಂತು ಟ್ಯಾನ್ 2a ಇಂಟು ಕಾಟ್ a. ಸೊ ಆಪ್ಷನ್ ಯಾವ್ದು ನೋಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1 ಮಾರ್ಕ್ಸ್ ಎಷ್ಟು DCT 2023 ಕೇಳಿರೋ ಕ್ವಶನ್ ಓಕೆ. ಇಷ್ಟೆಲ್ಲ ಇದು ಮಾಡೋಂಗಿಲ್ಲ ಇವೆಲ್ಲ ಮೈಂಡ್ ಕ್ಯಾಲ್ಕುಲೇಷನ್ ಇರಬೇಕು ಫಾಸ್ಟಾಗಿ ಮಾಡಬೇಕು ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂದರೆ ಇಷ್ಟು ಬಿಡಿಸಿ. ನೆಕ್ಸ್ಟ್ ಕ್ವಶನ್ನು ಟ್ರಿಗ್ನೋಮೆಟ್ರಿಕ್ ಸಂಬಂಧಪಟ್ಟಿದ್ದು ಲಾಸ್ಟ್ ಕ್ವಶನ್ಸು ಇದು ಈ ಕ್ವಶನ್ DCT 2023 ಕೇಳಿರೋ ಕ್ವಶನ್ನು. ದ ವ್ಯಾಲ್ಯೂ ಆಫ್ ಟ್ಯಾನ್ 45 ಕಾಟ್ 225 ಪ್ಲಸ್ ಟ್ಯಾನ್ ಸ್ಕ್ವೇರ್ 60 ಈಸ್ 4 ಆಪ್ಷನ್ಸ್ ಇದೆ ಕರೆಕ್ಟ್ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೋಡಿ ಈ ಪ್ರತಿಯೊಂದು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಟ್ಯಾನ್ 45 ವ್ಯಾಲ್ಯೂ ಎಷ್ಟು 1. ನೆಕ್ಸ್ಟ್ ಅದೇ ರೀತಿ ಕಾಟ್ 225ನ ಫೈಂಡ್ ಔಟ್ ಮಾಡಿ. ಕಾಟ್ 225 ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಸೊ ಫಸ್ಟ್ ಅದನ್ನು ಬರ್ಕೊಳ್ಳಿ. ಸೊ ಈ 225ನ ನಾವೇನಂತ ಬರೆಯೋದು 180 ಪ್ಲಸ್ 45 ಬರೀಬೋದಾ ಅದನ್ನು ಬರೀತಾ ಇದ್ದೀವಿ 180 ಪ್ಲಸ್ 45 ಬರ್ತೀವಿ ಇಷ್ಟು ಕ್ಲಿಯರ್ ಓಕೆ. ನೆಕ್ಸ್ಟ್ ಈಗ ನಮಗೆ ಗೊತ್ತಿದೆ ಸೊ ಅಲೈಡ್ ಆ್ಯಂಗಲ್ಸಲ್ಲಿ ಸೊ 180 ಇದ್ದಾಗ ಕಾಟ್ ಏನಾಗುತ್ತೆ ನೋಡಿ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ. ಸೊ ಫಸ್ಟ್ ನೀವು ಸೊ ಇಲ್ಲಿ ಕಾಟ್ 180 ಪ್ಲಸ್ 45 ಡಿಗ್ರಿ ಇದೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಕನ್ಸೆಪ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸೈನ್ ಅಬ್ಸರ್ವ್ ಮಾಡಿ 180 ಪ್ಲಸ್ ಅಂದರೆ ಎಲ್ಲಿ ಬರುತ್ತೆ ಸೊ ಥರ್ಡ್ ಕ್ವಾಡ್ರೆಂಟ್. ಇಲ್ಲಿ ಟ್ಯಾನ್ ಕಾಟ್ ಮಾತ್ರ ಪಾಸಿಟಿವ್ ಉಳ್ದ ನೆಗೆಟಿವ್. ಇಲ್ಲಿ ಕಾಟ್ ಇರೋದ್ರೆ ಪಾಸಿಟಿವ್ ಆಗುತ್ತೆ ಓಕೆ. ಇಲ್ಲಿ 180 ಇರೋದ್ರಿಂದ ಕಾಟ್ ಏನಾಗುತ್ತೆ ಸೊ ಕಾಟ್ ಆಗಿರುತ್ತೆ. 180 360 ಬಂದಾಗ ರೇಷಿಯೋ ಸೇಮ್ ಇರುತ್ತೆ. 90 270 ಬಂದಾಗ ರೇಷಿಯೋ ಚೇಂಜ್. 180 ಇರೋದ್ರಿಂದ ರೇಷಿಯೋ ಸೇಮ್ ಬರುತ್ತೆ. ಸೊ ಆ್ಯಂಗಲ್ ಏನಿದೆ ಕಾಟ್ 45. ಸೊ ಕಾಟ್ 45 ವ್ಯಾಲ್ಯೂ ಎಷ್ಟು 1. ಸೊ ಟೋಟಲಿ ನಮಗೆ ಕಾಟ್ 225 ಡಿಗ್ರಿಗೆ ಎಷ್ಟು ಬಂತು ವ್ಯಾಲ್ಯೂ 1.
ಕ್ಲಿಯರ್. ನೆಕ್ಸ್ಟ್ ಟ್ಯಾನ್ 60 ಸ್ಕ್ವೈರ್ ಇದೆ. ಟ್ಯಾನ್ 60 ವ್ಯಾಲ್ಯೂ ಎಷ್ಟು √3. ಇಲ್ಲಿ ಸ್ಕ್ವೈರ್ ಇದರಿಂದ ಸ್ಕ್ವೈರ್ ಮಾಡಬೇಕು. ಈ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಬಂತು 3 ಬಂತು. ಸೊ ನಮಗೀಗ ಮೂರುದು ವ್ಯಾಲ್ಯೂಸ್ ಗೊತ್ತಾಯಿತು. ಒಂದು ಟ್ಯಾನ್ 45 ಸಿಕ್ತು, ಕಾಟ್ 225 ವ್ಯಾಲ್ಯೂ 1 ಸಿಕ್ತು, ಅದೇ ರೀತಿ ಟ್ಯಾನ್ ಸ್ಕ್ವೈರ್ 60 ವ್ಯಾಲ್ಯೂ 3 ಸಿಕ್ತು. ಈ ಮೂರು ವ್ಯಾಲ್ಯೂಸ್ನ ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಫಸ್ಟ್ ಟ್ಯಾನ್ 45 ಎಷ್ಟು 1 ಇದೆ. ನೆಕ್ಸ್ಟ್ ಇಂಟು ಕಾಟ್ 225 ಎಷ್ಟು 1. ಓಕೆ, ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಟ್ಯಾನ್ ಸ್ಕ್ವೇರ್ 30 ಎಷ್ಟು 60 ಎಷ್ಟು 3, ಅದನ್ನ ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನೋಡಿ, 1 ಇಂಟು 1 ಪ್ಲಸ್ 3, 1 ಪ್ಲಸ್ 3 ಎಷ್ಟು, ದಟ್ ಈಸ್ 4. ಆನ್ಸರ್ ನೋಡಿ, ಆಪ್ಷನ್ ಯಾವ್ದು ಆಪ್ಷನ್ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿ, 4 ಬಂದಿದೆ. ಆಪ್ಷನ್ ಯಾವುದು, ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದು DCT 2023 ಕೇಳಿರೋ ಕ್ವಶನ್.